Namaste dear learners, I am Basavaraj Bilgi, Assistant Professor of English GFGC Yaragatti. Today we will discuss a autobiographical piece called My Greatest Olympic Prize, which is written by a Olympic athlete called Jesse Owens. Jesse Owens amazed the world by winning 4 gold medals at the 1936 Olympic Games, which were held in Berlin, Germany. He won gold medals in the 100 and 200 meter dashes, the broad jump, and the 400 meter relay. When this autobiographical piece was written and published in October 1960, Jesse Owens was an active member of the Illinois Youth Commission, which operates or sponsors local committees dedicated to keeping youngsters active in sports and out of mischief. Leslong, about whom he writes here, was killed in Sicily during World War II. This piece of writing by Jesse Owens is his account of his experience in 1936 Olympic Games, which were held in Berlin, Germany. And the present essay talks about his friendship with another competitor called Leslong, who belongs to Germany. And the present autobiographical piece also talks about how nationalistic feelings were running high during the 1936 Olympic Games. It was the summer of 1936, ಅದು 1936ರ ಬೇಸಿಗೆಯ ಕಾಲ. ಒಲಿಂಪಿಕ್ ಗೇಮ್ಸ್ ವೇರ್ ಬೀಯಿಂಗ್ ಹೆಲ್ಡ್ ಇನ್ ಬರ್ಲಿನ್. ಆ ವರ್ಷದ 1936ರ ಒಲಿಂಪಿಕ್ ಗೇಮ್ಸ್ಗಳನ್ನು ಜರ್ಮನಿ ದೇಶದ ಬರ್ಲಿನ್ ನಗರದಲ್ಲಿ ಆಯೋಜಿಸಲಾಗಿತ್ತು. ಅಟ್ ದಟ್ ಟೈಮ್ ಅಡಾಲ್ಫ್ ಹಿಟ್ಲರ್ ವಾಸ್ ಅಟ್ ದ ಹೆಲ್ಮ್ ಆಫ್ ಪವರ್ ಇನ್ ಜರ್ಮನಿ. ಆ ಸಮಯದಲ್ಲಿ ಅಡಾಲ್ಫ್ ಹಿಟ್ಲರ್ ಅವರು ಜರ್ಮನಿ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದರು. ಆ್ಯಂಡ್ he childishly insisted that the German sportsmen should win all the clashes because he believed that Germany people belonged to a master race. ಅಂದರೆ ಅಕಾರ್ಡಿಂಗ್ ಟು ಅಡಾಲ್ಫ್ ಹಿಟ್ಲರ್ ಅವರು ಏನು ಅಂದ್ಕೊಂಡಿದ್ರು ಅಂತಂದರೆ, ಜರ್ಮನಿ ದೇಶದ ಜನ ಬೇರೆ ದೇಶದ ಜನರ ಥರ ಸಾಮಾನ್ಯ ಜನರು ಅಲ್ಲ, ಅವರ ರಕ್ತದಲ್ಲಿ ಒಂದು ಮಾಸ್ಟರ್ ರೇಸ್, ಅದು ಒಂದು ಉತ್ಕೃಷ್ಟ ಜನಾಂಗ. ಹಾಗಾಗಿ ಎಲ್ಲ ಆಟಗಳಲ್ಲಿಯೂ ಕೂಡ ಜರ್ಮನ್ರೇ ಗೆಲ್ಲಬೇಕು ಅನ್ನುವಂತಹ ಆದೇಶವನ್ನು ಅಡಾಲ್ಫ್ ಹಿಟ್ಲರ್ ಅವರು ತನ್ನ ಆಟಗಾರರಿಗೆ ಕೊಟ್ಟಿರ್ತಾರೆ. ಆ್ಯಂಡ್ he filled all the sportsmen with nationalistic feelings. ಅವರಲ್ಲಿ ದೇಶದ ಬಗ್ಗೆ ಅಂಧಭಕ್ತಿಯನ್ನು ತುಂಬುವಲ್ಲಿ ಅಡಾಲ್ಫ್ ಹಿಟ್ಲರ್ ಅವರು ಯಶಸ್ವಿಯಾಗಿದ್ದರು. ಜೆಸ್ಸಿ ಓವನ್ಸ್ ಬೀಯಿಂಗ್ ಅ ಬ್ಲ್ಯಾಕ್ ಪರ್ಸನ್, ಜೆಸ್ಸಿ ಓವನ್ಸ್ ಅವರು ಒಬ್ಬರು ಅಮೇರಿಕಾ ದೇಶದ ಕಪ್ಪು ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಜರ್ಮನಿಯಲ್ಲಿ ನಡೆದಿರುವಂತಹ 1936ರ ಒಲಿಂಪಿಕ್ ಗೇಮ್ಸ್ನಲ್ಲಿ ಭಾಗವಹಿಸುವುದೇ ಒಂದು ಅಗಾಧವಾದಂತಹ ವಿಷಯವಾಗಿತ್ತು. ಆದರೆ he participated in that Olympic Games and he had trained very hard, sweated and disciplined myself for 6 years. ಜೆಸ್ಸಿ ಓವನ್ಸ್ ಅವರು ಈ ಒಂದು ಅವಕಾಶಕ್ಕಾಗಿ, ಒಲಿಂಪಿಕ್ ಗೇಮ್ಸ್ನಲ್ಲಿ ಭಾಗವಹಿಸುವ ಒಂದು ಅವಕಾಶಕ್ಕಾಗಿ 6 ವರ್ಷಗಳವರೆಗೆ ಬಹಳಷ್ಟು ಕಠಿಣವಾದಂತಹ ಪರಿಶ್ರಮವನ್ನು ಪಟ್ಟು
ಏನು ತಮ್ಮನ್ನು ತಾವು ಟ್ರೈನ್ ಮಾಡ್ಕೊಂಡಿರ್ತಾರೆ. With the games in mind, while I was going over the boat, all I could think about was taking home one or two of those gold medals. ಜೆಸ್ಸಿ ಓವನ್ಸ್ ಅವರು ತನ್ನ ದೇಶದಿಂದ ಜರ್ಮನಿಗೆ ಬೋಟ್ನಲ್ಲಿ ಹೋಗುವಂತಹ ಹಡಗಿನಲ್ಲಿ ಹೋಗುವಂತಹ ಸಮಯದಲ್ಲಿ ಅವರ ತಲೆಯೊಳಗೆ ಏನು ಬರ್ತಾ ಇತ್ತು, ಕೇವಲ ಬಂಗಾರದ ಪದಕಗಳೇ ಬರ್ತಾ ಇದ್ವು. ಅವರು ಅಂದ್ಕೊಂಡಿದ್ರು, ಅಟ್ಲೀಸ್ಟ್ ನಾನು ಇಷ್ಟೆಲ್ಲ ನನ್ನ ದೇಶಕ್ಕಾಗಿ, ಇಷ್ಟೆಲ್ಲ ನಾನು ಮಾಡಿದಂತಹ ಪ್ರಯತ್ನಕ್ಕಾಗಿ, ತ್ಯಾಗಕ್ಕಾಗಿ ಅಟ್ಲೀಸ್ಟ್ 1 ಅಥವಾ 2 ಬಂಗಾರದ ಪದಕಗಳನ್ನು ಗೆದ್ದುಕೊಂಡು ಹೋಗಲೇಬೇಕು ಅನ್ನುವಂತಹ ವಿಚಾರವನ್ನು ಅವರು ಹೊಂದಿದ್ರು, ಜೆಸ್ಸಿ ಓವನ್ಸ್ ಅವರು. ಐ ಹ್ಯಾಡ್ ಮೈ ಐ ಸ್ಪೆಷಲಿ ಆನ್ ದ ರನ್ನಿಂಗ್ ಬ್ರಾಡ್ ಜಂಪ್ ಅ ಇಯರ್ ಬಿಫೋರ್. ಆ್ಯಸ್ ಅ sophomore at Ohio State University, I had set the world's record of 26 feet 8.5 inches. ಜೆಸ್ಸಿ ಓವನ್ಸ್ ಅವರು ನಿರ್ದಿಷ್ಟವಾಗಿ ಲಾಂಗ್ ಜಂಪ್ ಮೇಲೇ ತಮ್ಮ ಕಣ್ಣನ್ನು ಇಟ್ಟಿದ್ದರು. ಯಾಕಂತಂದರೆ ಹಿ ವಾಸ್ ಎಕ್ಸ್ಪರ್ಟ್ ಇನ್ ಲಾಂಗ್ ಜಂಪ್. 1 ವರ್ಷದ ಮುಂಚೆ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಆಟಗಳಲ್ಲಿ, ಟೂರ್ನಿಯಲ್ಲಿ, ಕ್ರೀಡಾಕೂಟದಲ್ಲಿ ಅವರು ಒಂದು ವರ್ಲ್ಡ್ ರೆಕಾರ್ಡನ್ನು ಸೆಟ್ ಮಾಡಿರ್ತಾರೆ ಲಾಂಗ್ ಜಂಪಿಗೆ. ಏನು 26 ಫೂಟ್ 8.5 ಇಂಚ್ಗಳಷ್ಟು ಉದ್ದ ಜಿಗಿದು ಒಂದು ರೆಕಾರ್ಡನ್ನು ಮಾಡಿರ್ತಾರೆ. ಹಾಗಾಗಿ ಹಿ ಹ್ಯಾಡ್ ಐ ಆನ್ ಗೋಲ್ಡ್ ಮೆಡಲ್ ಇನ್ ಲಾಂಗ್ ಜಂಪ್. Everyone kind of expected me to win that Olympic event hands down. Many people, ಎಲ್ಲ ಜನ ಬ್ಯಾಕ್ ಹೋಮ್ ಅಮೇರಿಕಾ ದೇಶದ ಜನ, ಅದೇ ರೀತಿ ಜೆಸ್ಸಿ ಓವನ್ಸ್ ಅವರ ಎಲ್ಲ ಅಭಿಮಾನಿಗಳು ಕೂಡ ಜೆಸ್ಸಿ ಓವನ್ಸ್ ಅವರು ಕಣ್ಣು ಮುಚ್ಚಿಕೊಂಡು ಈ ಒಂದು ಇವೆಂಟ್ನಲ್ಲಿ ಗೋಲ್ಡ್ ಮೆಡಲನ್ನು, ಬಂಗಾರದ ಪದಕವನ್ನು ಪಡಿತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದರು. I was in for a surprise. When the time came for the broad jump trials, I was startled to see a tall boy hitting the pit at almost 26 feet on his practice leaps. Jesse Owens reached Berlin and he is practicing in the ಗ್ರೌಂಡ್ನಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಲಜ್ಲಾಂಗ್ ಅನ್ನುವಂತಹ ಒಬ್ಬ ಜರ್ಮನ್ ಅಥ್ಲೀಟ್ ಕಮ್ಸ್ ದೇರ್. ಹಿ ವಾಸ್ ವೆರಿ ಟಾಲ್ ಬಾಯ್, ವೆರಿ ಸ್ಟಪ್ ಆ್ಯಂಡ್ ಸ್ಟೌಟ್, ಬಹಳ ಬಲಾಢ್ಯವಾದಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಹೀ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್, ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮೊದಲನೆಯ ಜಂಪ್ನಲ್ಲಿನ 26 ಫೀಟ್ಗಳಷ್ಟು ದೂರ ಜಿಗಿತಾನೆ ಆ ವ್ಯಕ್ತಿ. ಅವನನ್ನು ನೋಡಿದ ನಂತರ ಜೆಸ್ಸಿ ಓವನ್ಸ್ ಅವರಿಗೆ ಬಹಳಷ್ಟು ಸರ್ಪ್ರೈಸ್ ಆಗ್ತದೆ, ಆಶ್ಚರ್ಯ ಆಗ್ತದೆ. ಬಿಕಾಸ್ he did not know that such a athlete is there in Germany. ಯಾಕಂತಂದರೆ ಅಡಾಲ್ಫ್ ಹಿಟ್ಲರ್ ಅವರು ಏನು ಮಾಡಿದರು ಅಂತಂತಂದರೆ, ತಮ್ಮ ದೇಶದ ಅಥ್ಲೀಟ್ಗಳನ್ನು ಬೇರೆ ದೇಶದ ಅಥ್ಲೀಟ್ಗಳಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದಿಲ್ಲ. ಯಾಕಂತಂದರೆ ಒಂದು ವೇಳೆ ಅವ್ರನ್ನ ಪರಿಚಯ ಮಾಡಿಸಿಕೊಟ್ರೆ ಆ ಬೇರೆ ದೇಶದ ಆಟಗಾರರು, ಬೇರೆ ದೇಶದ ಕ್ರೀಡಾಳುಗಳು ತನ್ನ ದೇಶದ ಜರ್ಮನ್ ದೇಶದ ಕ್ರೀಡಾಳುಗಳನ್ನು ಸೋಲಿಸ್ತಾರೆ ಅನ್ನುವಂತಹ ಭಯದಿಂದ ಅವರನ್ನು ಎಲ್ಲ ಹೈಡ್ ಮಾಡಿಟ್ಟಿದ್ದ. ಕೊನೆಗೆ ಆಟದ ದಿನವೇ ಅವರನ್ನು ಹೊರಗೆ ತಂದು ಅವರನ್ನು ಗ್ರೌಂಡ್ನಲ್ಲಿ ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಅಡಾಲ್ಫ್ ಹಿಟ್ಲರ್ ಅವರು. ಇದನ್ನೆಲ್ಲ ನೋಡಿದಂತಹ ಜೆಸ್ಸಿ ಓವನ್ಸ್ ಬಿಕಮ್ಸ್ ವೆರಿ ಮಚ್ ಸರ್ಪ್ರೈಸ್ಡ್ ಆ್ಯಂಡ್ ಜೆಸ್ಸಿ ಓವನ್ಸ್ ವಾಸ್ ಟೋಲ್ಡ್ ದಟ್ ಹಿಟ್ಲರ್ ಹ್ಯಾಡ್ ಕೆಪ್ಟ್ him under wraps, evidently hoping to win the jump with him. ಹಿಟ್ಲರ್ ಅವರು ಲಜ್ಲಾಂಗ್ ಅವರನ್ನು ಇದುವರೆಗೂ ಕೂಡ ಪಬ್ಲಿಕ್ ಪ್ಲೇಸಲ್ಲಿ ಬಿಟ್ಟಿದ್ದೇ ಇಲ್ಲ. ಜಗತ್ತಿಗೆ ಗೊತ್ತಾಗದೇ ಇರೋ ಥರ ಲಜ್ಲಾಂಗ್ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಪ್ರಾಕ್ಟೀಸನ್ನು ಮಾಡಿಸಿ ಅವರನ್ನು ರೆಡಿ ಮಾಡಿದ್ರು ಅನ್ನುವಂತಹ ವಿಷಯ ಜೆಸ್ಸಿ ಓವನ್ಸ್ ಅವರಿಗೆ ಗೊತ್ತಾಗ್ತದೆ. I guessed if Long won, it would add some new support to the Nazis' Aryan superiority theory. After all, I am a Negro, a little hot under the collar about Hitler's ways. I determined to go out there and really show Der Führer and his master race who was superior and who wasn't.
ಜೆಸ್ಸಿ ಓವನ್ಸ್ ಅವರು ನಿಗ್ರೋ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ, ಅಂದರೆ ಕಪ್ಪು ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ. ಅವರ ತಲೆಯಲ್ಲಿ ಒಂದು ವಿಚಾರ ಬರ್ತದೆ. ಏನು ವಿಚಾರ ಅಂತಂದರೆ, ಲಜ್ಲಾಂಗ್ ದ ಜರ್ಮನ್ ಅಥ್ಲೀಟ್, ಇಫ್ ಹೀ ವಿನ್ಸ್ ದ ಲಾಂಗ್ ಜಂಪ್, ಇಫ್ ಹೀ ವಿನ್ಸ್ ಗೋಲ್ಡ್ ಮೆಡಲ್ ಇನ್ ಲಾಂಗ್ ಜಂಪ್, ಉದ್ದ ಜಿಗಿತದಲ್ಲಿ ಲಜ್ಲಾಂಗ್ ಅವರು ಒಂದು ವೇಳೆ ಬಂಗಾರದ ಪದಕವನ್ನು ಗೆದ್ದಿದ್ದೇ ಆದರೆ ಅಡಾಲ್ಫ್ ಹಿಟ್ಲರ್ ಅವರು ನಂಬಿರುವಂತಹ ಆರ್ಯನ್ ಸುಪೀರಿಯಾರಿಟಿ, ಜರ್ಮನ್ ದೇಶದ ಜನಾಂಗ ಇಡೀ ಜಗತ್ತಿನ ಜನಾಂಗಕ್ಕಿಂತ ಉತ್ಕೃಷ್ಟವಾದದ್ದು, ಉತ್ಕೃಷ್ಟ ಜನಾಂಗ ಅನ್ನುವಂತಹ ನಂಬಿಕೆ ಮತ್ತಷ್ಟು ಬಲವಾಗ್ತಾ ಹೋಗ್ತದೆ. ಅದಕ್ಕಾಗಿ ಆದರೂ ಕೂಡ ನಾನು ಗೆಲ್ಲಲೇಬೇಕು ಅನ್ನುವಂತಹ ದೃಢ ನಿರ್ಧಾರವನ್ನು ಜೆಸ್ಸಿ ಓವನ್ಸ್ ಅವರು ಮಾಡುತ್ತಾರೆ. ಆ್ಯಂಡ್ ಜೆಸ್ಸಿ ಓವನ್ಸ್ ಡಿಸೈಡ್ಸ್ ಟು ಟೀಚ್ ಅ ಲೆಸನ್ ಟು ಅಡಾಲ್ಫ್ ಹಿಟ್ಲರ್. ಅಡಾಲ್ಫ್ ಹಿಟ್ಲರ್ ಅವರಿಗೆ ಒಂದು ಪಾಠವನ್ನು ಕಲಿಸಲೇಬೇಕು ಅಂತ ಜೆಸ್ಸಿ ಓವನ್ಸ್ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಹೀ ಡಿಸೈಡ್ಸ್ ದಟ್ ಐ ವಿಲ್ ಟೀಚ್ ಅ ಲೆಸನ್ ಟು ಅಡಾಲ್ಫ್ ಹಿಟ್ಲರ್ ವಾಟ್ ಈಸ್ ಸುಪೀರಿಯರ್. ಹುಟ್ಟು ಸುಪೀರಿಯರೋ, ಹುಟ್ಟು ಉತ್ಕೃಷ್ಟವೋ, ಅಥವಾ ನಾವು ಪಡುವಂತಹ ಕಷ್ಟಗಳು ಉತ್ಕೃಷ್ಟನೋ ಅನ್ನುವಂತಹ ಒಂದು ವಿಚಾರವನ್ನು ಅವನಿಗೆ ತೋರಿಸಲೇಬೇಕು, ಹಿಟ್ಲರ್ ಅವರಿಗೆ ತೋರಿಸಲೇಬೇಕು ಅನ್ನುವಂತಹ ದೃಢ ನಿರ್ಧಾರವನ್ನು ಜೆಸ್ಸಿ ಓವನ್ಸ್ ಅವರು ಮಾಡ್ತಾರೆ. As it goes, an angry athlete is an athlete who will make mistakes, as any coach will tell you. ಕೋಚ್ಗಳು ಹೇಳಿದಂತೆ ಒಬ್ಬ ಸಿಟ್ಟಿನಲ್ಲಿ ಆಟವನ್ನು ಆಡುವಂತಹ ವ್ಯಕ್ತಿ ವಿಲ್ ಕಮಿಟ್ ಲಾಟ್ ಆಫ್ ಮಿಸ್ಟೇಕ್ಸ್, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತೀವಲ್ಲ, ಅಥವಾ ಸಿಟ್ಟಿನಲ್ಲಿ ಕೊಯ್ದುಕೊಂಡಂತಹ ಮೂಗು ಮತ್ತೆ ಬರುವುದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಜೆಸ್ಸಿ ಓವನ್ಸ್ ಅವರು ಏನು ಹೇಳ್ತಾರೆ ಅಂತಂದರೆ, ಒಬ್ಬ ಆ್ಯಂಗ್ರಿ ಅಥ್ಲೀಟ್ ಈಸ್ ಎನ್ ಅಥ್ಲೀಟ್ ಹೂ ವಿಲ್ ಮೇಕ್ ಮಿಸ್ಟೇಕ್ಸ್. ಒಬ್ಬ ಸಿಟ್ಟಿನಿಂದ ಆಟವನ್ನು ಆಡುವಂತಹ ಒಬ್ಬ ಕ್ರೀಡಾಪಟು ಬಹಳ ತಪ್ಪುಗಳನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಐ ವಾಸ್ ಆಲ್ಸೋ ನೋ ಎಕ್ಸೆಪ್ಷನ್, ನಾನು ಕೂಡ ತಪ್ಪುಗಳನ್ನು ಮಾಡಿದೆ ಅಂತ ಹೇಳ್ತಾರೆ. ಆನ್ ದ ಫಸ್ಟ್ ಆಫ್ ಮೈ 3 ಕ್ವಾಲಿಫೈಯಿಂಗ್ ಜಂಪ್ಸ್, ಅವರಿಗೆ ಮೊದಲು ಕ್ವಾಲಿಫೈಯಿಂಗ್ ಜಂಪ್ಸ್ ಅಂತ ಇರ್ತದೆ, ಕ್ವಾಲಿಫೈಯಿಂಗ್ ರೌಂಡ್ಸ್ ಇರ್ತವೆ. ಆ ಕ್ವಾಲಿಫೈಯಿಂಗ್ ರೌಂಡ್ಸಲ್ಲಿ ಜೆಸ್ಸಿ ಓವನ್ಸ್ ಜಂಪ್ಸ್ ಸೆವರಲ್ ಇಂಚಸ್ ಬಿಯಾಂಡ್ ದ ಟೇಕ್ ಅಪ್ ಬೋರ್ಡ್ ಫಾರ್ ಅ ಫಾಲ್. ಒಂದು ಲಾಂಗ್ ಜಂಪ್ಗೆ ಒಂದು ಲೈನನ್ನು ಹಾಕಿರ್ತಾರೆ. ಏನು ಮಾಡ್ತಾರೆ, ಜೆಸ್ಸಿ ಓವನ್ಸ್ ರನ್ನಿಂಗ್ ಮಾಡ್ತಾ ಬಂದು ಅವ್ರಿಗೇನೋ ಒಂದು ಟೇಕ್ ಆಫ್ ಲೈನನ್ನು ಹಾಕಿರ್ತಾರೆ. ಅದಕ್ಕಿಂತ ಹಲವಾರು ಇಂಚುಗಳ ಮುಂಚೆನೇ ಟೇಕ್ ಆಫ್ ಜಂಪ್ ಮಾಡಿಬಿಡುತ್ತಾರೆ. ಹಾಗಾಗಿ ಆಲ್ ಹೀಸ್ ಅಟೆಂಪ್ಟ್ಸ್ ವೇರ್ ಕನ್ಸಿಡರ್ಡ್ ಫಾಲ್, FOUL, ಫಾಲ್ ಅಂದರೆ ತಪ್ಪುಗಳು. ಅವರು ಫಾಲ್ಗಳನ್ನು ಮಾಡ್ತಾ ಇದ್ದಾರೆ, ತಪ್ಪಾಗ್ತಾ ಇದ್ವು ಅಂತ ಜಡ್ಜಸ್ಗಳು ನಿರ್ಧಾರವನ್ನು ಮಾಡ್ತಾ ಇದ್ದರು. ಆನ್ ದ ಸೆಕೆಂಡ್ ಜಂಪ್ ಐ ಫಾಲ್ಡ್ ಇವನ್ ವರ್ಸ್. ಮೊದಲನೆಯ ಒಂದು ಟ್ರಯಲ್ನಲ್ಲಿ ತಪ್ಪನ್ನು ಮಾಡ್ತಾರೆ. ಎರಡನೇ ಒಂದು ಟ್ರಯಲ್ನಲ್ಲಿ, ಎರಡನೇ ಪ್ರಯತ್ನದಲ್ಲಿಯೂ ಕೂಡ ಮೊದಲಿಗಿಂತ ಅತಿ ಗಾಢವಾದಂಥ ತಪ್ಪನ್ನು ಮಾಡ್ತಾರೆ. ಡಿಡ್ ಐ ಕಮ್ 3000 miles ಫಾರ್ ದಿಸ್ ಐ ಥಾಟ್ ಬಿಟರ್ಲಿ. ತಮ್ಮಷ್ಟಕ್ಕೆ ತಾವೇ ವಿಚಾರ ಮಾಡ್ತಾರೆ. ಏನಂತ, 3000 ಕಿಲೋಮೀಟರ್ಗಳವರೆಗೆ ಪ್ರವಾಸವನ್ನು ಮಾಡಿ ನಾನು ಇಂತಹ ಸಿಲ್ಲಿ ಮಿಸ್ಟೇಕ್ಸನ್ನು ಮಾಡೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬರಬೇಕಾಯ್ತೇನೋ ಅಂತ ತಮ್ಮನ್ನು ತಾವು ಆತ್ಮಾವಲೋಕನವನ್ನು ಮಾಡಿಕೊಳ್ತಾರೆ. ಟು ಫೌಲ್ ಔಟ್ ಆಫ್ ದ ಟ್ರಯಲ್ಸ್ ಆ್ಯಂಡ್ ಮೇಕ್ ಅ ಫೂಲ್ ಆಫ್ ಮೈ ಸೆಲ್ಫ್. ಇನ್ನು ಮೇನ್ ಇವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೋತ್ರೆ ಅದೊಂದು ವಿಷಯವೇ ಬೇರೆ. ಕೇವಲ ಟ್ರಯಲ್ನಲ್ಲಿ ಅಂದರೆ ಪ್ರೀ ಕ್ವಾಲಿಫೈಯಿಂಗ್ ಅಲ್ಲಿನೇ ತಪ್ಪುಗಳನ್ನು ಮಾಡಿ ನಾನು ಫೈನಲ್ಸ್ಗಳಿಗೆ ಪ್ರವೇಶವನ್ನು ಪಡೆಯದೇ ಹೋದರೆ 3000 ಮೈಲ್ಸ್ಗಳವರೆಗೆ ಪ್ರವಾಸವನ್ನು ಮಾಡಿ ಇಲ್ಲಿವರೆಗೆ ಬಂದದ್ದಾದರೂ ಯಾತಕ್ಕೆ ಅನ್ನುವಂತಹ ಪ್ರಶ್ನೆಗಳು ಜೆಸ್ಸಿ ಓವನ್ಸ್ ಅವರ ತಲೆಯಲ್ಲಿ ಓಡಾಡುವುದಕ್ಕೆ ಪ್ರಾರಂಭ ಮಾಡ್ತವೆ. ವಾಕಿಂಗ್ ಅ ಫ್ಯೂ ಯಾರ್ಡ್ಸ್ ಫ್ರಮ್ ದ ಪಿಟ್ ಐ ಕಿಕ್ಡ್ ಡಿಸ್ಗಸ್ಟೆಡ್ಲಿ ಅಟ್ ದ ಡರ್ಟ್. ಎರಡನೆಯ ಪ್ರಯತ್ನದ ನಂತರ ಜೆಸ್ಸಿ ಓವನ್ಸ್ ಲಾಂಗ್ ಜಂಪಿಗೆ ಒಂದು ತಗ್ಗನ್ನು ಮಾಡಿರ್ತಾರೆ. ಆ ತಗ್ಗಿನಿಂದ ಸ್ವಲ್ಪ ದೂರಕ್ಕೆ ನಡೀತಾ ಹೋಗಿ ಡಿಸ್ಗಸ್ಟೆಡ್, ಬಹಳಷ್ಟು ಬೇಸರದಿಂದ ಆ ನೆಲವನ್ನು ಒದಿತಾರೆ. ಸಡನ್ಲಿ ಐ ಫೆಲ್ಟ್ ಅ ಹ್ಯಾಂಡ್ ಆನ್ ಮೈ ಶೋಲ್ಡರ್. ಸಡನ್ಲಿ ಬಹಳ ಬೇಸರದಲ್ಲಿ ನೆಲವನ್ನು ಒದಿತಾ ತನ್ನನ್ನು ತಾನೇ ಬೈದುಕೊಳ್ಳುವಂತಹ ಸಮಯದಲ್ಲಿ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಜೆಸ್ಸಿ ಓವನ್ಸ್ ಅವರ ಬೆನ್ನಿನ ಮೇಲೆ, ಹೆಗಲ ಮೇಲೆ
ಒಂದು ಕೈಯನ್ನು ಇಡುತ್ತಾರೆ. ಆವಾಗ ಜೆಸ್ಸಿ ಓವನ್ಸ್ ಟರ್ನ್ಸ್ ಬ್ಯಾಕ್, ತಿರುಗಿ ನೋಡ್ತಾರೆ ಯಾರು ಅಂತ. ಆ್ಯಂಡ್ ಹೀ ಫೈಂಡ್ಸ್ ದಟ್ ದ ಮ್ಯಾನ್ ಈಸ್ ನನ್ ಅದರ್ ದ್ಯಾನ್ ದ ಬ್ಲೂ ಐಡ್ ಪರ್ಸನ್ ಫ್ರಮ್ ಜರ್ಮನಿ ಹೂ ಈಸ್ ಲಜ್ಲಾಂಗ್, German broad jumper. He had easily qualified for the finals on his first attempt. He offered me a firm handshake. ಜರ್ಮನ್ ದೇಶದಿಂದ ಬಂದಂತಹ ಆಟಗಾರ ಕ್ರೀಡಾಳು ಲಜ್ಲಾಂಗ್ ಅವರು ಜೆಸ್ಸಿ ಓವನ್ಸ್ ಅವರ ಬೇಸರವನ್ನು ನೋಡಿ ಬಂದು ಅವ್ರ ಬೆನ್ನ ಮೇಲೆ ಕೈ ಇಟ್ಟು ಅವರಿಗೆ ಹ್ಯಾಂಡ್ ಶೇಕನ್ನು ಕೊಡ್ತಾರೆ. ಅದು ಎಂಥ ಹ್ಯಾಂಡ್ ಶೇಕ್, ಫರ್ಮ್ ಆದಂತಹ ಒಂದು ಹ್ಯಾಂಡ್ ಶೇಕನ್ನು ಕೊಡ್ತಾರೆ. ಜೆಸ್ಸಿ ಓವನ್ಸ್, ಐ ಆಮ್ ಲಜ್ಲಾಂಗ್. ಲಜ್ಲಾಂಗ್ ಅವರು ಮೊದಲನೆಯ ಪ್ರಯತ್ನದಲ್ಲಿಯೇ ಫೈನಲ್ಸ್ಗಳಿಗೆ ಏನು ಪಾಸ್ ಆಗಿಬಿಟ್ಟಿರ್ತಾರೆ, ಅವರು ಕ್ವಾಲಿಫೈಡ್ ಆಗಿರ್ತಾರೆ. ಅಂತಹ ವ್ಯಕ್ತಿ ಬಂದು ಜೆಸ್ಸಿ ಓವನ್ಸ್ ಅವರ ಹೆಗಲ ಮೇಲೆ ಕೈ ಇಟ್ಟು ಮಾತನಾಡಿಸ್ತಾರೆ. ಏನಂತ ಹೇಳ್ತಾರೆ? ಜೆಸ್ಸಿ ಓವನ್ಸ್, ಐ ಆಮ್ ಲಜ್ಲಾಂಗ್. ಜೆಸ್ಸಿ ಓವನ್ಸ್ ಅವರೇ, ನಾನು ಲಜ್ಲಾಂಗ್ ಇದ್ದೀನಿ. ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಮೆಟ್. ನಾನು ನೀವು ಇದುವರೆಗೂ ಯಾವಾಗಲೂ ಭೇಟಿ ಆಗಿಲ್ಲ ಅಂತ ಅನಿಸ್ತದೆ ಅಂತ ಲಜ್ಲಾಂಗ್ ಅವರು ಜೆಸ್ಸಿ ಓವನ್ಸ್ ಅವರಿಗೆ ಹೇಳ್ತಾರೆ. ಹೀ ಸ್ಪೋಕ್ ಇಂಗ್ಲೀಷ್ ವೆಲ್ ದೋ ವಿತ್ ಅ ಜರ್ಮನ್ ಟ್ವಿಸ್ಟ್ ಟು ಇಟ್. ಲಜ್ಲಾಂಗ್ ಸ್ಪೋಕ್ ಇಂಗ್ಲೀಷ್, ಅ ಗುಡ್ ಇಂಗ್ಲೀಷ್, ವಿತ್ ಅ ಜರ್ಮನ್ ಟ್ವಿಸ್ಟ್ ಟು ಇಟ್. ಗ್ಲಾಡ್ ಟು ಮೀಟ್ ಯು, ಐ ಸೆಡ್, ದೆನ್ ಟ್ರೈಯಿಂಗ್ ಟು ಹೈಡ್ ಮೈ ನರ್ವಸ್ನೆಸ್ ಐ ಆ್ಯಡೆಡ್, ಹೌ ಆರ್ ಯು. ಜೆಸ್ಸಿ ಓವನ್ಸ್ ಅವರು ಅವರಲ್ಲಿರುವಂತಹ ನರ್ವಸ್ನೆಸ್ಸನ್ನು ಮುಚ್ಚಿಡುವಂತಹ ಪ್ರಯತ್ನದಲ್ಲಿಯೇ ಮಾತನಾಡ್ತಾರೆ. ಏನಂತ? ಗ್ಲ್ಯಾಡ್ ಟು ಮೀಟ್ ಯು, ನಿಮ್ಮನ್ನು ಭೇಟಿಯಾಗಿ ಭಾಳ ಸಂತೋಷ ಆಯಿತು ಅಂತ ಜೆಸ್ಸಿ ಓವನ್ಸ್ ಅವರು ಲಜ್ಲಾಂಗ್ ಅವರಿಗೆ ಹೇಳ್ತಾರೆ. ಆನಂತರ ಕೇಳ್ತಾರೆ, ಹೌ ಆರ್ ಯು, ಹೇಗಿದ್ದೀರಿ ಅಂತ ಕೇಳ್ತಾರೆ. ಆವಾಗ ಲಜ್ಲಾಂಗ್ ಅವರ ಉತ್ತರ, ಐ ಆಮ್ ಫೈನ್, ದ ಕ್ವೆಶ್ಚನ್ ಈಸ್ ಹೌ ಆರ್ ಯು. ಲಜ್ಲಾಂಗ್ ಅವರು ಹೇಳ್ತಾರೆ, ನಾನು ಚೆನ್ನಾಗಿದ್ದೇನೆ, ಆದರೆ ನನಗಿರುವಂತಹ ಪ್ರಶ್ನೆ ನಿನಗೇನಾಗಿದೆ? ವೈ ಐ ಆರ್ ಯು ಕಮಿಟಿಂಗ್ ಫಾಲ್ಸ್, ವೈ ಐ ಆರ್ ಯು ಕಮಿಟಿಂಗ್ ಮಿಸ್ಟೇಕ್ಸ್. ನೀನು ವರ್ಲ್ಡ್ ರೆಕಾರ್ಡನ್ನು ಸೆಟ್ ಮಾಡಿದಂತಹ ವ್ಯಕ್ತಿ, ಉದ್ದ ಜಿಗಿತದಲ್ಲಿ ವರ್ಲ್ಡ್ ರೆಕಾರ್ಡನ್ನು ಸೆಟ್ ಮಾಡಿದಂತಹ ವ್ಯಕ್ತಿ ಕ್ವಾಲಿಫೈಯಿಂಗ್ ಅಟೆಂಪ್ಟ್ಸ್ನಲ್ಲಿನೇ ನೀನು ಸೋಲ್ತಾ ಇದೆಯಾ, ಯಾಕೆ, ಏನಾಗಿದೆ ನಿನಗೆ ಅಂತ ಕೇಳ್ತಾರೆ. ಆವಾಗ ಜೆಸ್ಸಿ ಓವನ್ಸ್, ವಾಟ್ ಡು ಯು ಮೀನ್, ಐ ಆಸ್ಕ್ಡ್. ಜೆಸ್ಸಿ ಓವನ್ಸ್ ಅವ್ರು ಕೇಳ್ತಾರೆ, ಏನಾಯಿತು, ಏನು ಅಂತ. ಆವಾಗ ಲಜ್ಲಾಂಗ್ ಅವರು ಹೇಳ್ತಾರೆ, ಸಮಥಿಂಗ್ ಮಸ್ಟ್ ಬಿ ಈಟಿಂಗ್ ಯು, ಹಿ ಸೆಡ್, ಪ್ರೌಡ್ ದ ವೇ ಫಾರಿನರ್ಸ್ ಆರ್ ವೆನ್ ದೇ ಹ್ಯಾವ್ ಮಾಸ್ಟರ್ಡ್ ಅ ಬಿಟ್ ಆಫ್ ಅಮೇರಿಕನ್ ಸ್ಲ್ಯಾಂಗ್. ಯು ಶುಡ್ ಬಿ ಏಬಲ್ ಟು ಕ್ವಾಲಿಫೈ ವಿತ್ ಯುವರ್ ಐಸ್ ಕ್ಲೋಸ್ಡ್. ಲಜ್ಲಾಂಗ್ ಏನಂತಾರೆ? ಸಮಥಿಂಗ್ ಮಸ್ಟ್ ಬಿ ಈಟಿಂಗ್ ಯು, ಏನೋ ನಿನ್ನನ್ನು ತಿಂತಾ ಇದೆ, ಏನೋ ನಿನ್ನನ್ನು ಕಾಡ್ತಾ ಇದೆ. ಗೊತ್ತಾಗಿತ್ತು ಲಜ್ಲಾಂಗ್ ಅವರಿಗೆ. ಏನು ಜೆಸ್ಸಿ ಓವನ್ಸ್ ಅವರು ಭಾಳ ಎಬಿಲಿಟಿ ಇದ್ದಾಗ್ಯೂ ಕೂಡ ಅವರ ತಲೆಯಲ್ಲಿರುವಂತಹ ವಿಚಾರಗಳು, ಅವರ ತಲೆಯಲ್ಲಿರುವಂತಹ ಟೆನ್ಷನ್ ಅವರನ್ನು ತಮ್ಮ ಉತ್ತುಂಗದ ಒಂದು ಪರ್ಫಾರ್ಮೆನ್ಸ್ಗೆ ಬಿಡ್ತಾ ಇಲ್ಲ ಅನ್ನುವಂತಹ ವಿಚಾರ ಲಜ್ಲಾಂಗ್ ಅವರಿಗೆ ತಿಳಿದಿತ್ತು. ಹಿ ಸೇಸ್, ಯು ಶುಡ್ ಬಿ ಏಬಲ್ ಟು ಕ್ವಾಲಿಫೈ ವಿತ್ ಯುವರ್ ಐಸ್ ಕ್ಲೋಸ್ಡ್. ನೀನು ಮುಂದಿನ ಹಂತಕ್ಕೆ ಕಣ್ಣುಗಳನ್ನು ಮುಚ್ಚಿಯೇ ನೀನು ಮುಂದಿನ ಹಂತಕ್ಕೆ ಪಾಸ್ ಆಗಬಹುದು, ಆಗ್ತೀಯ, ಅಷ್ಟು ಎಬಿಲಿಟಿ ನಿನ್ನ ಹತ್ರ ಇದೆ, ಅಷ್ಟು ಶಕ್ತಿ ನಿನ್ನ ಹತ್ರ ಇದೆ. ಬಟ್ ದೆರ್ ಈಸ್ ಸಮಥಿಂಗ್ ಇನ್ ಯುವರ್ ಮೈಂಡ್ which is eating your head, and that is the reason why you are not able to qualify for the finals. These are the words which were said by Lajlang to Jesse Owens. Believe me, I know it. I told him and it felt good to say. Jesse Owens ಹೇಳ್ತಾರೆ, Believe me, I know it. ನನಗೆ ಗೊತ್ತಿದೆ ಅದು. And ಆ ವ್ಯಕ್ತಿಯ ಜೊತೆ ಮಾತನಾಡುವಂತಹ ಸಮಯದಲ್ಲಿ ಲಜ್ಲಾಂಗ್ ಅವ್ರಿಗೆ ಏನೋ ಒಂದು ರೀತಿಯಾದಂಥ ಸಮಾಧಾನ ಅನ್ನಿಸ್ತು. ಫಾರ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ವಿ ಟಾಕ್ಡ್ ಟುಗೆದರ್. ಮುಂದಿನ ಕೆಲವು ನಿಮಿಷಗಳವರೆಗೆ, ಕೆಲವು ಸಮಯದವರೆಗೆ ಇಬ್ಬರು ಮಾತನಾಡ್ತಾ ನಿಲ್ತಾರೆ. ಐ ಡಿಡಂಟ್ ಟೆಲ್ ಲಾಂಗ್ ವಾಟ್ ವಾಸ್ ಈಟಿಂಗ್ ಮೀ, ಬಟ್ ಹೀ ಸೀಮ್ಡ್ ಟು ಅಂಡರ್ಸ್ಟ್ಯಾಂಡ್ ಮೈ ಆ್ಯಂಗರ್ ಆ್ಯಂಡ್ ಹೀ ಟುಕ್ ಪೇನ್ಸ್ ಟು ರೀಅಶ್ಯೂರ್ ಮೀ
Although he had been schooled in the Nazi youth movement, he didn't believe in the Aryan supremacy business any more than I did. ಜೆಸ್ಸಿ ಓವನ್ಸ್ ಅವರನ್ನು ಲಜ್ಲಾಂಗ್ ಅವರು ಕೇಳ್ತಾರೆ, ಏನಪ್ಪ ನಿನ್ನ ತಲೆಯಲ್ಲಿ ಏನು ವಿಚಾರ ಇದೆ, ಯಾಕೆ ಈ ರೀತಿ ಡಿಸ್ಕ್ವಾಲಿಫೈ ಆಗ್ತಾ ಇದೆಯಾ ಅಂತಂದಾಗ ಜೆಸ್ಸಿ ಓವನ್ಸ್ ಅವರು ಏನನ್ನು ಹೇಳೋದಿಲ್ಲ. ಆದರೂ ಕೂಡ ಲಜ್ಲಾಂಗ್ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಮೈಂಡ್ ಆಫ್ ಜೆಸ್ಸಿ ಓವನ್ಸ್. ಜೆಸ್ಸಿ ಓವನ್ಸ್ ಅವರ ತಲೆಯಲ್ಲಿ ಏನಾಗ್ತಾ ಇದೆ ಅಂತ ಲಜ್ಲಾಂಗ್ ಅವರು ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡಿಕೊಂಡು ಜೆಸ್ಸಿ ಓವನ್ಸ್ ಅವರಿಗೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ನೋ, ಆರ್ಯನ್ಸ್ ಆರ್ ನಾಜಿ ಆರ್ ಜರ್ಮನ್ಸ್ ಆರ್ ನಾಟ್ ಸುಪ್ರೀಮ್ ರೇಸ್. ವಿ ಆರ್ ಆಲ್ಸೋ ಲೈಕ್ ಯು ಪೀಪಲ್. ನಾವು ಕೂಡ ನಿಮ್ಮ ಎಲ್ಲರಂತೆ ನಾನು ಮನುಷ್ಯ ಅನ್ನುವಂತಹ ವಿಚಾರಗಳನ್ನು ಲಜ್ಲಾಂಗ್ ಅವರು ಜೆಸ್ಸಿ ಓವನ್ಸನ್ಗೆ ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಲಜ್ಲಾಂಗ್ ಅವರಿಗೂ ಕೂಡ ನನ್ನ ಜನಾಂಗ ಶ್ರೇಷ್ಠ ಅನ್ನುವಂತಹ ಯಾವುದೇ ವಿಚಾರಗಳು ಕಲ್ಪನೆಗಳು ಇರಲಿಲ್ಲ. ವಿ ಲಾಫ್ಡ್ ಓವರ್ ದ ಫ್ಯಾಕ್ಟ್ ದ್ಯಾಟ್ ಹೀ ರಿಯಲಿ ಲುಕ್ಡ್ ದ ಪಾರ್ಟ್ ಟಫ್ an inch taller than I. He had a lean muscular frame, clear blue eyes, blonde hair and a strikingly handsome. Both of them became good friends. They laugh each other. ಇಬ್ಬರು ನಗ್ತಾರೆ, ಇಬ್ಬರು ತಮ್ಮ ತಮ್ಮ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾರೆ. ಅದಾದ ನಂತರ ಜೆಸ್ಸಿ ಓವನ್ಸ್ ಅವರು ಲಜ್ಲಾಂಗ್ ಹೇಗಿದ್ದ ಅಂತ ಹೇಳ್ತಾರೆ. ಲಜ್ಲಾಂಗ್ ವಾಸ್ an inch taller than I. ಜೆಸ್ಸಿ ಓವನ್ಸ್ ಅವ್ರಿಗಿಂತ 1 ಇಂಚು ಎತ್ತರ ಇರ್ತಾರೆ ಲಜ್ಲಾಂಗ್ ಅವರು. ಲೀನ್ ಮಸ್ಕ್ಯುಲರ್ ಫ್ರೇಮ್, ಭಾಳ ತೆಳ್ಳಗಿರ್ತಾರೆ. ಆನಂತರ ಬಹಳಷ್ಟು ಸದೃಢವಾದಂತಹ ದೇಹ, ಕ್ಲಿಯರ್ ಬ್ಲೂ ಐಸ್, ನೀಲಿ ಕಣ್ಣುಗಳು, ಬ್ಲಾಂಡ್ ಹೇರ್, ಬಂಗಾರ ಬಣ್ಣದ ಕೂದಲುಗಳು, ಆ್ಯಂಡ್ ಸ್ಟ್ರೈಕಿಂಗ್ಲಿ ಹ್ಯಾಂಡ್ಸಮ್ ಚಿಸಲ್ಡ್ ಫೇಸ್. ಫೈನಲಿ ಸೀಯಿಂಗ್ ದಟ್ ಐ ಹ್ಯಾಡ್ ಕಾಮ್ಡ್ ಡೌನ್ ಸಮ್ ವಾಟ್, he pointed to the take off board. ಲಜ್ಲಾಂಗ್ ಮತ್ತು ಜೆಸ್ಸಿ ಓವನ್ಸ್ ಕೆಲವೊಂದಿಷ್ಟು ಸಮಯ ಮಾತನಾಡ್ತಾರೆ. ದೇ ಕ್ರ್ಯಾಕ್ಡ್ ದ ಜೋಕ್ಸ್, ತಮ್ಮ ಆರ್ಯನ್ ಜನಾಂಗದ ಸುಪೀರಿಯಾರಿಟಿ ಬಗ್ಗೆ, ಆನಂತರ ಹಿಟ್ಲರ್ ಅವ್ರ ಬಗ್ಗೆ. ದೇ ಟಾಕ್ ಆ್ಯಂಡ್ ನೌ ದೇ ಬಿಕಮ್ ಗುಡ್ ಫ್ರೆಂಡ್ಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಲಜ್ಲಾಂಗ್ ಪಾಯಿಂಟ್ಸ್ ಟುವಾರ್ಡ್ಸ್ ದ ಟೇಕ್ ಅಪ್ ಬೋರ್ಡ್. ಲಜ್ಲಾಂಗ್ ಅವ್ರು ಹೇಳ್ತಾರೆ, ಲುಕ್, he said, why don't you draw a line a few inches in the back of the board and aim at making your take off from there. ಲಜ್ಲಾಂಗ್ ಅವರು ಜೆಸ್ಸಿ ಓವನ್ಸ್ ಅವರಿಗೆ ಒಂದು ಸಜೆಷನನ್ನು ಕೊಡ್ತಾರೆ. ನೀನು ಯಾಕೆ ಮಿಸ್ಟೇಕ್ಸನ್ನು ಕಮಿಟ್ ಮಾಡ್ತಾ ಇದೀಯಾ ಅಂತಂದರೆ, ಟೇಕ್ ಆಫ್ ಬೋರ್ಡ್ ಏನಿದೆಯಲ್ಲ ಅಲ್ಲಿ ನೀನು ಒಂದು ಲೈನನ್ನು ಯಾಕೆ ಎಳ್ಕೊಳ್ಬಾರ್ದು, ಒಂದು ಲೈನನ್ನು ಎಳ್ಕೊಂಡು ಅಲ್ಲಿಂದ ಟೇಕ್ ಆಫ್ ಪಾಯಿಂಟನ್ನು ಯಾಕೆ ನೀನು ಮಾಡಿಕೊಳ್ಬಾರ್ದು ಅನ್ನುವಂತಹ ವಿಚಾರಗಳನ್ನು ಲಜ್ಲಾಂಗ್ ಟೆಲ್ಸ್ ಟು ಜೆಸ್ಸಿ ಓವನ್ಸ್. ಯು ವಿಲ್ ಬಿ ಶೂವರ್ ನಾಟ್ ಟು ಫಾಲ್. ನೀನು ತಪ್ಪು ಮಾಡುವಂಥ ಅವಾಗ ಏನಾಗ್ತಾಯಿತ್ತು, ಮೊದಲ 2 ಅವಕಾಶಗಳಲ್ಲಿ ಜೆಸ್ಸಿ ಓವನ್ಸ್ ಒಂದು ಗೆರೆಯನ್ನು ಏನು ಹೊಡೆದಿರ್ತಾರೆ, ಆ ಗೆರೆಯ ಮೇಲೆ ತಮ್ಮ ಪಾದಗಳನ್ನು ಇಟ್ಟು ಜಂಪ್ ಮಾಡ್ತಾಯಿದ್ರು, ಅದು ಫಾಲ್ ಆಗ್ತಾಯಿತ್ತು. ಅದಕ್ಕೆ ಲಜ್ಲಾಂಗ್ ಅವರು ಒಂದು ಸಜೆಷನ್ ಕೊಡ್ತಾರೆ, ಅದಕ್ಕಿಂತ ಮುಂಚೆನೇ ಒಂದು ಸಣ್ಣ ಗೆರೆಯನ್ನು ಹೊಡೆದುಕೋ, ಗೆರೆಯನ್ನು ಮಾರ್ಕ್ ಮಾಡ್ಕೋ, ಸೊ ದ್ಯಾಟ್ ಯು ಕುಡ್ ಜಂಪ್ ಫ್ರಮ್ ದಟ್ ಲೈನ್, ಯುವರ್ ಲೈನ್, and you will not commit fall again, was the suggestion by Lajlang to Jesse Owens. You certainly ought to jump far enough to qualify. What does it matter if you are not passed in the trials? Tomorrow is what counts. ಇವತ್ತು ನೀನು ಏನಾಗಬೇಕು ಅಂದರೆ ಜಸ್ಟ್ ಟ್ರಯಲ್ಸ್ ಒಳಗೆ ಪಾಸ್ ಆಗಬೇಕು, ಎಲಿಜಿಬಲ್ ಆಗಬೇಕು. ಇದರಲ್ಲಿ ನೀನು ಎಲ್ಲರಿಗಿಂತ ಹೆಚ್ಚು ಜಿಗಿದು ಫಸ್ಟ್ ಬರಬೇಕಂತ ಏನು ಇದಿಲ್ಲ, ಅವಶ್ಯಕತೆ ಇಲ್ಲ. ಜಸ್ಟ್ ಟ್ರಯಲ್ಸಲ್ಲಿ ಪಾಸ್ ಆಗು. ಟುಮಾರೋ ಈಸ್ ವಾಟ್ ಕೌಂಟ್ಸ್. ನಾಳೆ ಫೈನಲ್ ಏನಿದೆಯಲ್ಲ ಆ ಫೈನಲ್ ಆಟದಲ್ಲಿ ನೀನು ಸೆಲೆಕ್ಟ್ ಆದಿ ಅಥವಾ ನೀನೇ ಗೆದ್ದರೆ ಆವಾಗ ಮೆಡಲ್ಗಳನ್ನು ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಅದಕ್ಕೆ ಇವತ್ತಿನ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗಬೇಡ, ಜಸ್ಟ್ ಟ್ರೈ ಟು ಕ್ವಾಲಿಫೈ ಫಾರ್ ದ ಫೈನಲ್ಸ್ ಅಂತ ಲಜ್ಲಾಂಗ್ ಅವರು ಯಾರಿಗೆ ಜೆಸ್ಸಿ ಓವನ್ಸ್ ಅವರಿಗೆ ಸಜೆಷನ್ಸನ್ನು ಕೊಡ್ತಾರೆ. ಸಡನ್ಲಿ ಆಲ್ ದ ಟೆನ್ಷನ್ ಸೀಮ್ಡ್ ಟು ಅಬೌಟ್ ಆಫ್ ಮೈ ಬಾಡಿ ಆ್ಯಸ್ ದ ಟ್ರುತ್ ಆಫ್ ವಾಟ್ ಹಿ ಸೆಡ್ ಹಿಟ್ ಮೀ. ಈ ಮಾತುಗಳನ್ನು ಕೇಳಿದಂತಹ ಜೆಸ್ಸಿ ಓವನ್ಸ್ ಅವರಿಗೆ ಅವರ ದೇಹದಲ್ಲಿರುವಂತಹ, ಅವರ ಮೈಂಡ್ನಲ್ಲಿರುವಂಥ ಎಲ್ಲ ಟೆನ್ಷನ್ ಕಳೆದು ಹೋದವ್ರ ಥರ ಆಯಿತು, ಅನುಭವ ಆಯಿತು. ಭಾಳ
ಲೈಟ್ ಫೀಲ್ ಆಗಕ್ಕಿತ್ತು. ಆ್ಯಂಡ್ ಕಾನ್ಫಿಡೆಂಟ್ಲಿ ಐ ಡ್ರೂ ಅ ಲೈನ್, ಅ ಪುಲ್ ಪುಟ್ ಇನ್ ಬ್ಯಾಕ್ ಆಫ್ ದ ಬೋರ್ಡ್ ಆ್ಯಂಡ್ ಪ್ರೊಸೀಡೆಡ್ ಟು ಜಂಪ್ ಫ್ರಮ್ ದೇರ್. ಐ ಕ್ವಾಲಿಫೈಡ್ ವಿತ್ ಆಲ್ಮೋಸ್ಟ್ ಅ ಪುಟ್ ಟು ಸ್ಪೇರ್. ಲಜ್ಲಾಂಗ್ ಅವರು ಕೊಟ್ಟಂತಹ ಒಂದು ಸಲಹೆಯನ್ನು ಪಡೆದುಕೊಂಡಂಥ ಜೆಸ್ಸಿ ಓವನ್ಸ್ ಅವರು ಒಂದು ಪೂಟ್, ಯಾವ ಟೇಕಪ್ ಬೋರ್ಡ್ ಇರ್ತದಲ್ಲ ಅದಕ್ಕಿಂತ ಒಂದು ಪೂಟ್ ಮುಂಚೆನೇ ಒಂದು ಗೆರೆಯನ್ನು ಹೊಡೆದುಕೊಳ್ತಾರೆ. ಆ ಗೆರೆಯಿಂದ ಜಂಪ್ ಮಾಡಿದಂತಹ ಜೆಸ್ಸಿ ಓವನ್ಸ್ ಈಸಿಲಿ ಕ್ವಾಲಿಫೈಡ್ ಫಾರ್ ದ ಫೈನಲ್ಸ್. ಭಾಳ ಈಸಿಯಾಗಿ ಫೈನಲ್ಸ್ಗೆ ಕ್ವಾಲಿಫೈಡ್ ಆಗ್ತಾರೆ. That night I walked over to Lajlong's room in the Olympic village to thank him. ಆ ದಿನ ಮಧ್ಯರಾತ್ರಿ ಜೆಸ್ಸಿ ಓವನ್ಸ್ goes to the room of Lajlong to thank him for his suggestion. I knew that if it hadn't been for him, I probably wouldn't be jumping in the finals the following day. ಒಂದು ವೇಳೆ ಲಜ್ಲಾಂಗ್ ಅವರು ಕೊಟ್ಟಂತಹ ಸಲಹೆ, ಲಜ್ಲಾಂಗ್ ಅವರು ಸಲಹೆಯನ್ನು ಕೊಟ್ಟಿದ್ದಿಲ್ಲ ಅಂತಂದರೆ ಜೆಸ್ಸಿ ಓವನ್ಸ್ ಅವರು ಫೈನಲ್ಸ್ಗಳಿಗೆ ಕ್ವಾಲಿಫೈ ಆಗ್ತಾ ಇದ್ರೋ ಇಲ್ವೋ ಅನ್ನುವಂತಹ ಡೌಟ್ಸ್ಗಳಿದ್ದವು. ಅದಕ್ಕಾಗಿ ಜೆಸ್ಸಿ ಓವನ್ಸ್ ಡಿಸೈಡ್ಸ್ ಟು ಥ್ಯಾಂಕ್ ಲಜ್ಲಾಂಗ್. We sat in his quarters and talked for 2 hours about track and field, ourselves, the world situation, a dozen other things. ಜೆಸ್ಸಿ ಓವನ್ಸ್ ಅವರು ಲಜ್ಲಾಂಗ್ ಅವರ ರೂಮ್ನಲ್ಲಿ ಕುಳಿತುಕೊಂಡು ದೇ ಟಾಕ್ ಅಬೌಟ್ ವರ್ಲ್ಡ್ ಪೊಲಿಟಿಕ್ಸ್, ದೇ ಟಾಕ್ ಅಬೌಟ್ ದ ರನ್ನಿಂಗ್ ಟ್ರ್ಯಾಕ್, ಆ್ಯಂಡ್ ದೇ ಟಾಕ್ ಅಬೌಟ್ ದ ಜಂಪಿಂಗ್ ಪಿಟ್, ಆ್ಯಂಡ್ ದೇ ಟಾಕ್ ಅಬೌಟ್ ಮೆನಿ ಮೋರ್ ಥಿಂಗ್ಸ್. When I finally got off to leave, we both knew that a real friendship had been formed. 2-3 ಗಂಟೆಗಳ ನಿರಂತರ ಸಂಭಾಷಣೆಯ ನಂತರ ಲಜ್ಲಾಂಗ್ ಮತ್ತು ಜೆಸ್ಸಿ ಓವನ್ಸ್ ಹ್ಯಾವ್ ಬಿಕಮ್ ಗುಡ್ ಫ್ರೆಂಡ್ಸ್, ಬಹಳ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಆ್ಯಂಡ್ ಜೆಸ್ಸಿ ಓವನ್ಸ್ goes back to his room. Luz would go out to the field the next day trying to beat me if he could, but I knew that he wanted me to do my best, even if that meant my winning. ಮಾರನೇ ದಿನ ಇಬ್ಬರು ಸೇಮ್ ಗ್ರೌಂಡ್ನಲ್ಲಿ ಇಬ್ಬರು ಪರಸ್ಪರ ವಿರೋಧಿಗಳಾಗಿ ಪದಕವನ್ನು ಗೆಲ್ಲುವಂತಹ ಪ್ರಯತ್ನದಲ್ಲಿರ್ತಾರೆ. ಆದರೆ ಇವತ್ತು ಮಧ್ಯರಾತ್ರಿ ದೇ ಆರ್ ಗುಡ್ ಫ್ರೆಂಡ್ಸ್, ದೇ ಹ್ಯಾವ್ ಬಿಕಮ್ ಗುಡ್ ಫ್ರೆಂಡ್ಸ್. ಆ್ಯಂಡ್ ಲಜ್ಲಾಂಗ್ ಅವರು ಏನು ಹೇಳ್ತಾರೆ ಜೆಸ್ಸಿ ಓವನ್ಸ್ ಅವರಿಗೆ ಅಂತಂದರೆ, I do not know whether I will win the competition or not, but I wanted you to perform to the best of your level. ಲಜ್ಲಾಂಗ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾರು ಗೆಲುವು ಸೋಲು ಮುಖ್ಯ ಅಲ್ಲ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನೀನು ಪ್ರಯತ್ನ ಮಾಡು, ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರದರ್ಶನವನ್ನು ಕೊಡು ಅಂತ ಲಜ್ಲಾಂಗ್ ಅವರು ಜೆಸ್ಸಿ ಓವನ್ಸ್ ಅವರಿಗೆ ಸಲಹೆಯನ್ನು ಕೊಡ್ತಾರೆ. As it turned out, Luz broke his own past record. ಲಜ್ಲಾಂಗ್ ಅವರು ಫೈನಲ್ಸ್ಗಳ ನಡೆದಂತಹ ದಿನ ತಾವೇ ಸೆಟ್ ಮಾಡಿದಂತಹ ಹಳೆಯ ರೆಕಾರ್ಡನ್ನು, ಹಳೆಯ ಒಂದು ಮೈಲ್ಸ್ಟೋನನ್ನು ಬ್ರೇಕ್ ಮಾಡ್ತಾರೆ. ಇನ್ ಡೂಯಿಂಗ್ ಸೋ ಹಿ ಪುಷ್ಡ್ ಮೀ ಆನ್ ಟು ಅ ಪೀಕ್ ಪರ್ಫಾರ್ಮೆನ್ಸ್. ಅವರು ತೋರಿದಂತಹ ಒಂದು ಪ್ರದರ್ಶನ ಜೆಸ್ಸಿ ಓವನ್ಸ್ ಅವರಿಗೂ ಕೂಡ ತಮ್ಮದೇ ಹಳೆಯ ಪ್ರದರ್ಶನವನ್ನು ಮೀರಿ ಪ್ರದರ್ಶನವನ್ನು ಮಾಡುವಂತೆ ಪ್ರೇರೇಪಿಸಿತು ಅಂತ ಜೆಸ್ಸಿ ಓವನ್ಸ್ ಅವರು ಹೇಳ್ತಾರೆ. ಐ ರಿಮೆಂಬರ್ ದಟ್ at the instant I landed from my final jump, the one which see the Olympic record of 26 feet 5.516 inches, he was at my side congratulating me. ಫೈನಲ್ಸ್ಗಳ ದಿನ ಲಜ್ಲಾಂಗ್ ಅವರು ಜಂಪ್ ಮಾಡ್ತಾರೆ, ತಮ್ಮ ಹಳೆಯ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ. ಆವಾಗ ಜೆಸ್ಸಿ ಓವನ್ಸ್ ಅವರ ಪಾಳಿಯ ಬರ್ತದೆ. Jesse Owens also breaks his own record to set a new record, Olympic record of 26 foot and 5.16 inches. ಅವರು ಗೆದ್ದು ಜೆಸ್ಸಿ ಓವನ್ಸ್ ಅವರು 26 ಫೂಟ್ 5.5 ಇಂಚುಗಳವರೆಗೆ ಜಿಗಿದು ಗೋಲ್ಡ್ ಮೆಡಲನ್ನು ತಮ್ಮ ಕೊರಳಿಗೆ ಏರಿಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾದ ವೆರಿ ನೆಕ್ಸ್ಟ್ ಮೂಮೆಂಟ್ ಲಜ್ಲಾಂಗ್ ಕೇಮ್ ಸ್ಟುಡ್ ಬಿಸೈಡ್ ಜೆಸ್ಸಿ ಓವನ್ಸ್. ಜೆಸ್ಸಿ ಓವನ್ಸ್ ಅವರ ಬಾಜು ನಿಂತುಕೊಂಡು ಕಂಗ್ರ್ಯಾಚುಲೇಷನ್ಸ್ ಅಂತ
ಲಜ್ಲಾಂಗ್ ಅವರು ಜೆಸ್ಸಿ ಓವನ್ಸ್ ಅವರಿಗೆ ಹೇಳ್ತಾರೆ, ಡಿಸ್ಪೈಟ್ ದ ಫ್ಯಾಕ್ಟ್ ದ್ಯಾಟ್ ಹಿಟ್ಲರ್ ಗ್ಲೇರ್ಡ್ ಅಟ್ ಅಸ್ ಫ್ರಮ್ ದ ಸ್ಟ್ಯಾಂಡ್ಸ್ ನಾಟ್ 100 yards ಅವೇ. ಅದೇ ಸಮಯದಲ್ಲಿ ಏನು ಲಾಂಗ್ ಜಂಪ್ಗಳು ನಡೆದಂತಹ ಸಮಯದಲ್ಲಿ ಹಿಟ್ಲರ್ ಅವರು ಕೂಡ ಸ್ಟ್ಯಾಂಡ್ಸಲ್ಲಿ ಅವರಿಗೆ ಏನು ವೀಕ್ಷಕರ ಛಾವಣಿಯಲ್ಲಿ ಕುಳಿತು ನೋಡ್ತಾ ಇರ್ತಾರೆ. ಅಂತಹ ಸಮಯದಲ್ಲಿಯೇ ಲಜ್ಲಾಂಗ್ ಅವರು ಬೇರೆ ದೇಶದ ಒಬ್ಬ ಕ್ರೀಡಾಳುವನ್ನು ಅಭಿನಂದಿಸುವುದನ್ನು ಹಿಟ್ಲರ್ ಅವರು ದೂರದಿಂದ ನೋಡ್ತಿರ್ತಾರೆ. ಆದರೂ ಕೂಡ ಲಜ್ಲಾಂಗ್ ಡಸಂಟ್ ಬಾದರ್ ಅಬೌಟ್ ಹೀಸ್ ರೂಲರ್ ಬಟ್ ಕಂಗ್ರ್ಯಾಚುಲೇಟ್ಸ್ ಜೆಸ್ಸಿ ಓವನ್ಸ್. Luz shook my hand hard and it wasn't a fake smile with a broken heart short of grip either. ಅವರು ಲಜ್ಲಾಂಗ್ ಅವರು ತಮ್ಮ ಕೈಯನ್ನು ಆಫರ್ ಮಾಡ್ತಾರೆ, ಥ್ಯಾಂಕ್ಸನ್ನು ಕೊಡ್ತಾರೆ. ಆದರೆ ಆ ಥ್ಯಾಂಕ್ಸ್ ಇಟ್ ವಾಸ್ ನಾಟ್ ಫೇಕ್, ಅದು ಸುಳ್ಳು ಆದಂತಹ ಒಂದು ಬೇರೆ ಬೇರೆ ಆಟಗಾರರು ನೀಡುವಂತಹ ಸಿಟ್ಟಿನ ಹ್ಯಾಂಡ್ ಶೇಕ್ ಆಗಿದ್ದಿಲ್ಲ. ಬಟ್ ಇಟ್ ವಾಸ್ ತನ್ನ ಹೃದಯದಿಂದ ಬಂದಂತಹ ಒಂದು ಹ್ಯಾಂಡ್ ಶೇಕ್ ಆಗಿತ್ತು ಅಂತ ಜೆಸ್ಸಿ ಓವನ್ಸ್ ಅವರು ಹೇಳುತ್ತಾರೆ. ಯು ಕ್ಯಾನ್ ಮೆಲ್ಟ್ ಡೌನ್ ಆಲ್ ದ ಗೋಲ್ಡ್ ಮೆಡಲ್ಸ್ ಆ್ಯಂಡ್ ಕಪ್ಸ್ ಐ ಹ್ಯಾವ್ ಆ್ಯಂಡ್ ದೇ ಕುಡಂಟ್ ಬಿ ಅ ಪ್ಲೇಟಿಂಗ್ ಆನ್ ದ 24 carat ಫ್ರೆಂಡ್ಶಿಪ್ ಐ ಫೆಲ್ಟ್ ಫಾರ್ ಲಜ್ಲಾಂಗ್ ಅಟ್ ದಟ್ ಮೂಮೆಂಟ್. ಜೆಸ್ಸಿ ಓವನ್ಸ್ ಅವರು ಕೊನೆಗೆ ಹೇಳ್ತಾರೆ, ನಾನು ಗೆದ್ದಿರುವಂತಹ ಎಲ್ಲ ಬಂಗಾರದ ಪದಕಗಳನ್ನು ಕರಗಿಸಿ, ಬಂಗಾರದ ಪದಕಗಳನ್ನು ಮೆಡಲ್ಸ್ಗಳನ್ನು ಕರಗಿಸಿ ಒಂದು ಪ್ಲೇಟ್ ಮಾಡಿದರೆ ನಾನು 24 carat ಫ್ರೆಂಡ್ಶಿಪ್ಪನ್ನು ಲಜ್ಲಾಂಗ್ ಅವರಲ್ಲಿ ಪಡೆದುಕೊಂಡೆ, ಆ ಒಂದು ಗೆಳೆತನಕ್ಕೆ ಸರಿಸಾಟಿಯಾಗುವುದಿಲ್ಲ. ನಾನು ಗೆದ್ದಂತಹ ಎಲ್ಲ ಗೋಲ್ಡ್ ಮೆಡಲ್ಸ್ಗಳು, ಕಪ್ಗಳು ಎಲ್ಲವೂ ಯಾವುದೂ ಕೂಡ ನನ್ನ ಮತ್ತು ಲಜ್ಲಾಂಗ್ ಮಧ್ಯೆ ಬೆಳೆದಂತಹ ಸ್ನೇಹಕ್ಕೆ ಸರಿಸಮಾನ ಆಗುವುದಿಲ್ಲ ಅಂತ ಜೆಸ್ಸಿ ಓವನ್ಸ್ ಅವರು ಹೇಳುತ್ತಾರೆ. ಐ ರಿಯಲೈಸ್ಡ್ ದೆನ್ ಟು ದಟ್ ಲಜ್ ವಾಸ್ ದ ಎಪಿಟಮ್ ವಾಟ್ ಫೇರೆ ದಿ ಕೊಬೆರ್ಟಿನ್ ಫೌಂಡರ್ ಆಫ್ ದ ಮಾಡರ್ನ್ ಒಲಿಂಪಿಕ್ ಗೇಮ್ಸ್. ಪೇರೆ ದಿ ಕೊಬರ್ಟಿನ್ ಅನ್ನುವಂತಹ ವ್ಯಕ್ತಿಯವರು ಅವರು ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸಂಸ್ಥಾಪಕರು. ಅವರು ಹೇಳಿದಂತೆ ಮಸ್ಟ್ ಹ್ಯಾವ್ ಹ್ಯಾಡ್ ಇನ್ ಮೈಂಡ್ ವೆನ್ ಹಿ ಸೆಡ್ ದ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಒಲಿಂಪಿಕ್ ಗೇಮ್ಸ್ ಈಸ್ ನಾಟ್ ವಿನ್ನಿಂಗ್ ಬಟ್ ಟೇಕಿಂಗ್ ಪಾರ್ಟ್. ನಾವು ಗೇಮ್ಸಲ್ಲಿ ಎಲ್ಲರೂ ಗೆಲ್ಲಲೇಬೇಕು ಅಂತ ಪಾರ್ಟಿಸಿಪೇಟ್ ಮಾಡಿದರೆ ಎಲ್ಲರೂ ಗೆಲ್ಲುವುದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಫೇರೆ ದಿ ಕೊಬರ್ಟಿನ್ ಅನ್ನುವಂತಹ ಆಧುನಿಕ ಒಲಿಂಪಿಕ್ ಸಂಸ್ಥಾಪಕರು ಹೇಳಿದಂತೆ ಆಟದಲ್ಲಿ ಪಾಲ್ಗೊಳ್ಳುವುದು ಮುಖ್ಯವೇ ಹೊರತು ಗೆಲ್ಲುವುದಲ್ಲ ಅನ್ನುವಂತಹ ವಿಚಾರವನ್ನು ಲಜ್ಲಾಂಗ್ ಅವರು ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತ ಜೆಸ್ಸಿ ಓವನ್ಸ್ ಅವರು ಜಗತ್ತಿಗೆ ಸಾರಿ ಹೇಳ್ತಾರೆ. ದ ಇಸೆನ್ಸಿಯಲ್ ಥಿಂಗ್ ಇನ್ ಲೈಫ್ ಈಸ್ ನಾಟ್ ಕಾಂಕರಿಂಗ್ ಬಟ್ ಫೈಟಿಂಗ್ ವೆಲ್. ಜೀವನದಲ್ಲಿಯೂ ಕೂಡ ಬಹಳ ಪ್ರಮುಖವಾದಂತಹ ಭಾಳ ಇಂಪಾರ್ಟೆಂಟ್ ಆದಂತಹ ವಿಷಯ ಏನು ಅಂತಂದರೆ ಎಲ್ಲವನ್ನು ಗೆಲ್ಲುವುದಲ್ಲ, ಎಲ್ಲವನ್ನು ಗೆಲ್ಲುವುದಕ್ಕೆ ಸಾಧ್ಯವೂ ಇಲ್ಲ. ಆದರೆ ಫೈಟಿಂಗ್ ವೆಲ್, ಹೋರಾಟವನ್ನು ಮಾಡಬೇಕು. ಹೋರಾಟ ನಿರಂತರವಾದಂತಹ ಹೋರಾಟ, ನಿರಂತರವಾದಂತಹ ಪ್ರಯತ್ನ ಮುಖ್ಯವೇ ಹೊರತು ಎಲ್ಲವನ್ನು ಗೆಲ್ಲುವುದು, ಎಲ್ಲವನ್ನು ಬೇರೆಯವರನ್ನು ಸೋಲಿಸುವುದೇ ಮುಖ್ಯ ಅಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಜೆಸ್ಸಿ ಓವನ್ಸ್ ಅವರು ತಮಗೆ 1936ರ ಬರ್ಲಿನ್ ಒಲಿಂಪಿಕ್ಸಲ್ಲಿ ಆದಂತಹ ಅನುಭವಗಳನ್ನು ಈ ರೀತಿಯಾಗಿ ಕಟ್ಟಿಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್.